ಅದ್ರ ಜೊತೆಗೆ ಏನಾದ್ರೂ ಯಾವ್ದಾದ್ರು ನವರತ್ನಗಳಾಗ್ಲಿ ಅಥವಾ ಈ ಜಲನೀಯ ಕಲ್ಲಾಗ್ಲಿ ಕೊಡ್ಬೇಕು ಅಂದ್ರೆ ಅದಕ್ಕೆ ಕೆಲವು ಗಿಡಮೂಲಿಕೆಗಳನ್ನ ಉಪಯೋಗ ಮಾಡ್ತೀವಿ. ಒಂದೊಂದು ಕಲ್ಲಿಗೂ ಕೂಡ ಒಂದೊಂದು ಗಿಡಮೂಲಿಕೆಗಳಿದೆ, ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಆ ಗಿಡಮೂಲಿಕೆಗಳನ್ನ ಉಪಯೋಗ ಮಾಡಿ ಆ ಕಲ್ಲನ್ನ ಸಿದ್ಧಿ ಮಾಡಿ ಪೂಜೆ ಮಾಡಿ ಆ ಕಲ್ಲನ್ನ ಒಂದು ಪೆಂಡೆಂಟೋ ಉಂಗ್ರನೋ ಮಾಡಿ ಅವ್ರಿಗೆ ಧರ್ಸಕ್ ಕೊಟ್ಟಾಗ ಆ ನಕ್ಷತ್ರಗಳಲ್ಲಿ ಆ ದಿನಗಳಲ್ಲಿ ಅದನ್ನ ಧರಿಸ್ಕೊಂಡವರು ಅವ್ರಿಗೆಲ್ಲ ಭಾಗ್ಯದಾಗಿ ಮಹಾ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅವ್ರಿಗೆ ಸಿಗುತ್ತೆ. ಅದು ಏನಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಮಾಡಿ ಕೊಟ್ಬಿಡ್ತಾರೆ, ಹಾಕೊಳ್ಳಿ ಅಂತಾರೆ, ಅನುಕೂಲ ಅವ್ರಿಗೇನ್ ಅನುಕೂಲ ಆಗುತ್ತೋ ಬಿಡುತ್ತೋ ಅವ್ರಿಗೇನು ಬೇಕಾಗಿಲ್ಲ. ಆದ್ರೆ ನಾವು ಹಂಗಲ್ಲ, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯಿಂದ ಆ ಒಂದು ಜಪವನ್ನ ಮಾಡಿ ಮೂಲ ಮಂತ್ರವನ್ನ ಅವ್ರಿಗೆ ಕೊಡ್ತೀವಿ ನಾವು. ನೀವು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಕೊಡ್ತೀವಿ. ಆ ಮಾಡ್ಕೊಂಡವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಿದೆ. ಮತ್ತೆ ನಾವು ಯಾರ್ಯಾರಿಗೆ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ದೇವಿ ಆ ಯಕ್ಷಿಣಿಯಿಂದ ಪ್ರಶ್ನೆಯನ್ನ ತಗೊಂಡು ಈ ಜಲನೀಲವನ್ನು ಕೊಡ್ತೀವಿ. ಅವರೆಲ್ಲರೂ ಕೂಡ ಹಾಕೊಂಡವರೆಲ್ಲ ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನ ಪಡ್ಕೊಂಡಿದ್ದಾರೆ.